ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ನಮ್ಮ ದೇಶದಲ್ಲಿ ಮನೆ ಮನೆಗೆ ಅಂದರೆ ಹರ್ ಘರ್ ಜಲ್ ಅಂದರೆ ಪ್ರತಿಯೊಂದು ಮನೆಗೂ ನೀರು ಅಂತ ದೊಡ್ಡ ದೊಡ್ಡ ಭಾಷಣಗಳನ್ನು ಬಿಗಿಯಲಾಗ್ತಾ ಇದೆ. ಕೋಟ್ಯಾಂತರ ರೂಪಾಯಿ ಹಣವನ್ನ ನೀರಿನಂತೆ ಹರಿದು ಹೋಗ್ತಾ ಇದೆ ಅಂತ ಸರ್ಕಾರಗಳು ಅವ್ರದವರೇ ಬೆನ್ನನ್ನು ತಡ್ಕೋತಾ ಇದ್ದಾರೆ. ಆದರೆ ಗ್ರೌಂಡ್ ರಿಯಾಲಿಟಿ ಏನು? ಹಳ್ಳಿಗಳಲ್ಲಿ ಹನಿ ನೀರಿಗೂ ಜನ ಕಣ್ಣೀರಿಡ್ತಾ ಇದ್ದಾರೆ. ಅಧಿಕಾರಿಗಳು ಮತ್ತು ಭ್ರಷ್ಟ ಗುತ್ತಿಗೆದಾರರ ಜೇಬನ್ನ ತುಂಬುತ್ತಿದೆ ಹೊರತು ಬಡವರ ಮನೆ ನಲ್ಲಿಗಳಲ್ಲಿ ನೀರು ಬರ್ತಾ ಇಲ್ಲ. ಇವತ್ತು ನಮ್ಮ ಚಾನಲ್ ನಿಮ್ಮ ಮುಂದೆ ಇಡ್ತಾ ಇರೋದು ಸಾಮಾನ್ಯವಾದ ದಾಖಲೆಗಳನ್ನು ಅಲ್ಲ. ಬೀದರ್ ಜಿಲ್ಲೆಯ ಜನವಾಡ ಗ್ರಾಮದಲ್ಲಿ ನಡೆದಿರೋ ಬ್ರಹ್ಮಾಂಡ ಭ್ರಷ್ಟಾಚಾರದ ಅಸಲಿ ಮುಖವಾಡವನ್ನ ಇವತ್ತು ನಾವು ಕಳಚಲಿದ್ದೇವೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮಹತ್ವಾಕಾಂಕ್ಷೆಯ ಯೋಜನೆಯನ್ನ ಈ ಭ್ರಷ್ಟ ವ್ಯವಸ್ಥೆ ಹೇಗೆ ನುಂಗಿ ನೀರು ಕುಡಿತಾ ಇದೆ ಎಂಬುದಕ್ಕೆ ನಮ್ಮ ಬಳಿ ಅಧಿಕೃತವಾದಂತಹ ಸಾಕ್ಷ್ಯಗಳು ಕೂಡ ಇವೆ. ನನ್ನ ಕೈಯಲ್ಲಿರುವಂತಹ ಈ ಅಧಿಕೃತವಾದ DPR ನಾನು ನೋಡಿ, ಇದರಲ್ಲಿ ಬರೋಬರಿ 1441 ಮನೆಗಳಿಗೆ ಸರಿಸುಮಾರು ಇಷ್ಟೊಂದು ಮನೆಗಳಿಗೆ ನೀರು 1761 ಮನೆಗಳಿಗೆ ಕಾರ್ಯಾತ್ಮಕವಾಗಿ ಸಂಪರ್ಕ ಕಲ್ಪಿಸುವಂತ ಯೋಜನೆ ಇದು. ಇದಕ್ಕಾಗಿ ಮಂಜೂರಾದ ಮೊತ್ತ ಎಷ್ಟು ಗೊತ್ತಾ? ಬರೋಬರಿ 499.80 ಲಕ್ಷ ಅಂದ್ರೆ ಬರೋಬರಿ 5 ಕೋಟಿ ರೂಪಾಯಿಯನ್ನ ಜನವಾಡ ಗ್ರಾಮದ ಜನರ ದಾಹವನ್ನ ನೀಗಿಸಲು ಮಂಜೂರು ಮಾಡಲಾಗಿದೆ. ಆದರೆ ಇಂದು ವರ್ಷಗಳೇ ಕಳೆದರೂ ಕೂಡ ಕೆಲಸ ಮಾತ್ರ ಪೂರ್ಣವಾಗಿ ಮುಗಿದಿಲ್ಲ. ಕಾಮಗಾರಿ ಅರೆಬರೆಯಾಗಿದೆ, ನಲ್ಲಿಗಳು ಒಣಗಿ ನಿಂತಿವೆ. ಹಾಗಾದ್ರೆ ಆ 5 ಕೋಟಿ ರೂಪಾಯಿ ಹಣ ಎಲ್ಲಿ ಹೋಯಿತು? ಯಾರ ಜೇಬಿಗಿಳಿತಾ ಇದೆ? ಬೀದರ್ನ ಜನರೇ ಜಾಗೃತರಾಗಿರ್ರಿ. ನಿಮ್ಮ ಹಣವನ್ನ ಲೂಟಿ ಹೊಡೆದವರ ಅಸಲಿ ಮುಖವನ್ನ ಇವತ್ತು ನಾವು ಜಗತ್ತಿನ ಮುಂದೆ ಇಡ್ತಾ ಇದ್ದೀವಿ. ನಾನು ಬರೀ ಕುತ್ಕೊಂಡು ಮಾತಾಡ್ತಾ ಇಲ್ಲ, ದಾಖಲೆಗಳನ್ನ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ದಾಖಲೆಗಳನ್ನ ತೋರಿಸಿ ಮಾತನಾಡ್ತೀನಿ. ಯಾಕಂದ್ರೆ ಇವತ್ತಿನ ಈ ಒಂದು ದೃಶ್ಯ ನನ್ನ ಪಕ್ಕದ ಸ್ಕ್ರೀನ್ನಲ್ಲಿ ಕೂಡ ನಿಮಗೆ ತೋರಿಸ್ತೀನಿ. ಗುತ್ತಿಗೆದಾರರ ಹೆಸರು ಶ್ರೀ ಮಡ್ಯಪ್ಪ ಎಸ್ ಧನ್ನೂರ್, ಮಡ್ಯಪ್ಪ ಇಂಜಿನಿಯರ್ಸ್ ಅಂಡ್ ಕಾಂಟ್ರಾಕ್ಟರ್ಸ್ ಎಂಬುದನ್ನ ಪಕ್ಕದಲ್ಲಿ ಬೋಲ್ಡ್ ಮಾಡಿ ತೋರಿಸ್ತೀನಿ ನೋಡಿ. ಅವರಿಗೆ ಪಾವತಿಯಾಗಿರುವಂತಹ ಬಿಲ್ಲು 2,89,71,408 ರೂಪಾಯಿ ಅವರಿಗೆ ಪಾವತಿಯಾಗಿದೆ. ದೊಡ್ಡ ಅಕ್ಷರಗಳಲ್ಲಿ ನಾವು ತೋರಿಸೋದಾದ್ರೆ ಸರಿ ಸುಮಾರು 2.5 ಕೋಟಿ ರೂಪಾಯಿ ಅವರಿಗೆ ಪೇಮೆಂಟ್ ಅನ್ನ ಮಾಡಿದೆ ಇಲಾಖೆ. ಅಂದ್ರೆ ಇವತ್ತು ಕಾಗದದ ಮೇಲೆಯೇ ಗಂಗೆಯನ್ನು ಹರಿಸಿದ ಮಹಾನುಭಾವರ ಹೆಸರುಗಳನ್ನು ನಾವು ಬಹಿರಂಗಪಡಿಸೋದಾದ್ರೆ ಈ ಕರಾರು ಪತ್ರವನ್ನು ಸರಿಯಾಗಿ ಗಮನಿಸಿ. ಇಲ್ಲಿ ಸ್ಪಷ್ಟವಾಗಿ ಬರೆಯಲಾಗುತ್ತೆ. ಗುತ್ತಿಗೆದಾರರ ಹೆಸರು ಶ್ರೀ ಮಡ್ಯಪ್ಪ ಎಸ್ ಧನ್ನೂರ್, ಮಡ್ಯಪ್ಪ ಇಂಜಿನಿಯರ್ಸ್ ಆ್ಯಂಡ್ ಕಾಂಟ್ರಾಕ್ಟರ್ಸ್ ಕಲಬುರಗಿ. ಫೆಬ್ರವರಿ 2025 ಈ ಒಂದು ಬಿಲ್ನ ಪ್ರಕಾರ ಈಗಾಗಲೇ ಮಾಡಲಾದ ಒಟ್ಟು ರೂಪಾಯಿ ಎಷ್ಟಿದೆ ಅಂದರೆ ನೋಡಿ, 2,89,71,408 ರೂಪಾಯಿ. ಅದಕ್ಕೆ GST, ಹೌದು ಅದಕ್ಕೆ GST ಕೂಡ ಸೇರಿಸಲಾಗಿದೆ. ಅಂದರೆ 3.25 ಕೋಟಿಗಿಂತಲೂ ಅಧಿಕ ಸಾರ್ವಜನಿಕರ ಹಣವನ್ನು ಈ ಗುತ್ತಿಗೆದಾರನಿಗೆ ಬಿಡುಗಡೆ ಮಾಡಲಾಗಿದೆ. ಇಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗದ RDWS ಡಿವಿಷನ್ನ ಕಾರ್ಯನಿರ್ವಾಹಕ ಇಂಜಿನಿಯರ್ಗಳು, ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ಗಳು ಕಣ್ಣು ಮುಚ್ಚಿಕೊಂಡು ಸಹಿ ಹಾಕಿದ್ದಾರೆ. ಕಾಗದದ ಮೇಲೆ ಬರೆಯಲಾಗಿದೆ, ಕೆಲಸವನ್ನ ತೃಪ್ತಿಕರವಾಗಿ ನಿರ್ವಹಿಸಲಾಗಿದೆ, ವರ್ಕ್ ಈಸ್ ಸಫಿಷಿಯೆಂಟ್ಲಿ ಎಕ್ಸಿಕ್ಯೂಟೆಡ್ ಅಂತ. ನೋಡಿ ಎಷ್ಟು ಮಹಾನುಭಾವ ಇಂಜಿನಿಯರ್ಗಳು. ಇವರನ್ನು ಸರ್ಕಾರಿ ನೌಕರಿ ತಗೊಂಡಿದ್ದಾರೋ ಏನು ತಗೊಂಡಿದ್ದಾರೋ, ಇವರು ಸರ್ಕಾರಿ ನೌಕರಿನೋ ಅಥವಾ ಗುತ್ತಿಗೆದಾರನ ಮನೇಲಿ ಕೆಲಸ ಮಾಡ್ತಾರೋ ಏನೂ ಗೊತ್ತಾಗಲ್ಲ. ನಾನಿವತ್ತು ಬೀದರ್ ಜಿಲ್ಲಾಡಳಿತವನ್ನು, ಅಲ್ಲಿರುವಂಥ ಭ್ರಷ್ಟ ಇಂಜಿನಿಯರ್ಗಳನ್ನು ಮತ್ತು ಗುತ್ತಿಗೆದಾರ ಮಡ್ಯಪ್ಪ ಧನ್ನೂರ್ ಅವ್ರನ್ನ ನೇರವಾಗಿ ಕೇಳ್ತೀನಿ, ನಿಮಗೆ ನಾಚಿಕೆ ಆಗೋದಿಲ್ವೇ ಸರ್? 3.5 ಕೋಟಿಗಿಂತಲೂ ಹೆಚ್ಚಿನ ಹಣವನ್ನು ಡ್ರಾ ಮಾಡ್ಕೊಂಡಿದ್ದೀರಲ್ಲ. ಆ ಜನವಾಡ ಗ್ರಾಮದ 1761 ಮನೆಗಳ ನಲ್ಲಿಗಳಲ್ಲಿ ಇವತ್ತು ನೀರು ಬರ್ತಾ ಇದೆಯಾ? ನೀವೇ ಹೇಳಿ, ನಿಮ್ಮ ಆತ್ಮಸಾಕ್ಷಿಯಾಗಿ ಹೇಳಿ. ಕಾಗದದ ಮೇಲೆ ತೃಪ್ತಿಕರವಾಗಿದೆ, ಕಾಗದದ ಮೇಲೆ
ಎಲ್ಲವನ್ನ ಬರೀತಾರೆ, ತೃಪ್ತಿಕರವಾಗಿದೆ, ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಬಿಲ್ಲೆಲ್ಲ ಮಾಡಿಕೊಡ್ತಾರೆ. ಅಂದರೆ ಹಳ್ಳಿ ಜನ ಇವತ್ತಿಗೂ ಹನಿ ನೀರಿಗಾಗಿ ಮೈಲಿಗಟ್ಟಲೆ ಅಲಿತಾ ಇದ್ದಾರೆ. ನಿಮ್ಮ ಕಾಗದದ ಮೇಲಿನ ತೃಪ್ತಿ ಬಡವರ ಹೊಟ್ಟೆ ತುಂಬಿಸ್ತಾ ಇದೆಯೇ? ಬಡವರ ದಾಹ ನೀಗಿಸ್ತಾ ಇದೆಯಾ? ನಾನು ವ್ಯವಸ್ಥೆಯನ್ನು ಕೇಳ್ತಾ ಇದ್ದೀನಿ. ಇದು ಕೇವಲ ನಿರ್ಲಕ್ಷ್ಯವಲ್ಲ, ಇದು ಬಡ ಜನರ ಜೀವದ ಜೊತೆ ಆಟವಾಡ್ತಿರುವಂಥ ಒಂದು ಕ್ರಿಮಿನಲ್ ದಂಧೆ ಇದು. ಈ ಹಗರಣದ ಆಳ ಎಷ್ಟು ದೊಡ್ಡದಿದೆ ಅಂತ ನೋಡಿದರೆ ನೀವು ಶಾಕ್ ಆಗ್ತೀರಿ. ನಮ್ಮ ಬಳಿ ಇರುವಂಥ 3ನೇ ದಾಖಲೆಯನ್ನು ತೋರಿಸ್ತೀನಿ, ಒಮ್ಮೆ ನೋಡಿ. ಇದು ಕಲಬುರಗಿ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ವೃತ್ತದ ಅಧೀಕ್ಷಕ ಅಭಿಯಂತರರು ನೀಡಿರುವಂಥ ತಾಂತ್ರಿಕ ಮಂಜೂರಾತಿ ಆದೇಶ. ಸರ್ಕಾರದ ಆದೇಶಗಳ ಅನ್ವಯ ನಿಯಮಾವಳಿಗಳ ಪ್ರಕಾರ ಕೆಲಸ ನಡೆಯಬೇಕು, ಗುಣಮಟ್ಟ ಕಾಯ್ದುಕೊಳ್ಬೇಕು ಅಂತ ಇದರಲ್ಲಿ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಿದ್ದಾರೆ ಇದರಲ್ಲಿ. ಆದರೆ ಬೀದರ್ ವಿಭಾಗದ ಇಂಜಿನಿಯರ್ಗಳು ಮತ್ತು ಈ ಗುತ್ತಿಗೆದಾರರು ಎಲ್ಲ ಸೇರಿಕೊಂಡು ಇಡೀ ಸರ್ಕಾರಿ ಆದೇಶಕ್ಕೆ ಕಸದ ಬುಟ್ಟಿಯ ಹಾದಿಯನ್ನು ತೋರಿಸಿದ್ದಾರೆ. ಕೆಲಸ ಪೂರ್ಣಗೊಳ್ಳದೆ ಜನರಿಗೆ ಕುಡಿಯುವ ನೀರು ಸಿಗದೇ ಇರುವಾಗಲೂ ಕೂಡ ಬಿಲ್ ಹೇಗೆ ಪಾಸ್ ಆಯಿತು? ಇಂಜಿನಿಯರ್ಗಳು ಸ್ಥಳ ಪರಿಶೀಲನೆ ಮಾಡದೆ ಕಚೇರಿಯಲ್ಲಿ ಕೂತು AC ಗಾಳಿಯಲ್ಲಿ ಆಯುಷಾರಾಮಿ ಮಾಡ್ಕೊಂತ ಕಮಿಷನ್ ಹಣ ಎಣಿಸ್ತಿದ್ದಾರಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಇದು ಕಾಂಟ್ರಾಕ್ಟರ್ ಅಥವಾ ಅಧಿಕಾರಿಗಳ ಮಧ್ಯೆ ನಡೆದಿರುವಂತಹ ಅಪವಿತ್ರ ಮೈತ್ರಿ. ಇದು ಇಬ್ರು ಸೇರ್ಕೊಂಡು ಬಡವರ ಪಾಲಿನ ಅಮೃತವನ್ನ ವಿಷವನ್ನಾಗಿಸಿದ್ದಾರೆ. ಸರ್ಕಾರ ಬಿಡುಗಡೆ ಮಾಡಿರುವ ಪ್ರತಿಯೊಂದು ರೂಪಾಯಿಯಲ್ಲಿಯೂ ಕೂಡ ಇವರು ತಮ್ಮ ಪಾಲನ್ನ ಹುಡುಕ್ತಾ ಇದ್ದಾರೆ. ಇಂತಹ ಭ್ರಷ್ಟ ಅಧಿಕಾರಿಗಳನ್ನ ಜೈಲಿಗೆ ತಳ್ಳಬೇಕು, ಇಂತಹ ಕಾಂಟ್ರಾಕ್ಟರ್ಗಳನ್ನ ಕಪ್ಪು ಪಟ್ಟಿಗೆ ಸೇರಿಸಬೇಕು. ಇಲ್ದಿದ್ರೆ ಈ ದೇಶದ ಹಳ್ಳಿಗಳು ಎಂದಿಗೂ ಕೂಡ ಉದ್ಧಾರ ಆಗಲ್ಲ. ಈಗ ನಾವು ನಿಮಗೆ ಜನವಾಡ ಗ್ರಾಮದ ಪರಿಸ್ಥಿತಿಯನ್ನು ನೋಡಬೇಕಾಗಿದೆ. ಈ ಭ್ರಷ್ಟಾಚಾರದ ಅಸಲಿ ಬಲಿಪಶುಗಳು ಯಾರು ಗೊತ್ತಾ? ಆ ಹಳ್ಳಿಯ ಹೆಣ್ಣುಮಕ್ಕಳು, ಕೃಷಿಕರು, ಮುಗ್ಧ ಮಕ್ಕಳು. ಒಮ್ಮೆ ಕಣ್ಣು ಮುಚ್ಚಿ ಯೋಚನೆ ಮಾಡಿ, ಇಂಥ ಬೇಸಿಗೆಯ ಸುಡುವ ಬಿಸಿಲಿನಲ್ಲಿ, ಬೀದರ್ನ ಧಗಧಗಿಸುವ ತಾಪಮಾನದಲ್ಲಿ ಕುಡಿಯಲು ಒಂದು ಬಿಂದಿಗೆ ನೀರಿಗಾಗಿ ಆ ಜನವಾಡ ಗ್ರಾಮದ ತಾಯಂದಿರು ಎಷ್ಟು ಕಷ್ಟಪಟ್ಟಿರಬಹುದು. ಕೈಯಲ್ಲಿ ಖಾಲಿ ಕೊಡಗಳನ್ನ, ಬಿಂದಿಗೆಗಳನ್ನ ಹಿಡಿದು ಕಣ್ಣೀರಿಡುತ್ತಾ ತೋಟದ ಬಾವಿಗಳ ಬಳಿ, ದೂರದ ಊರು ಹೊರಗಡೆ ಇಡುವಂತಹ ಹಳ್ಳಗಳ ಬಳಿ ನೀರಿಗಾಗಿ ಭಿಕ್ಷೆ ಬಿಡುವ ಪರಿಸ್ಥಿತಿ ಇತ್ತು. ಶಾಲೆಗೆ ಹೋಗಬೇಕಾದ ಸಣ್ಣ ಮಕ್ಕಳು ಪುಸ್ತಕ ಹಿಡಿಯುವ ವಯಸ್ಸಲ್ಲೇ ತಾಯಂದ್ರ ಜೊತೆ ನೀರು ತರಲು ಸೈಕಲು, ಬೈಕ್ ತಗೊಂಡು ಅವ್ರ ಜೊತೆ ಅಲಿತಾ ಇದ್ರು. ಹಳ್ಳಿಯ ವೃದ್ಧರು ಅನಾರೋಗ್ಯದಿಂದ ಬರಳ್ತಾ ಇದ್ರು. ಅವ್ರಿಗೆ ಕುಡಿಯುವ ಶುದ್ಧ ನೀರಿಲ್ಲ. ಇಡೀ ಗ್ರಾಮದಲ್ಲಿ ರಸ್ತೆಗಳನ್ನು ಅಗೆದು ಪೈಪ್ಲೈನ್ ಹಾಕ್ತೇವೆ ಅಂತ ಹೇಳಿ ಇದ್ದ ರಸ್ತೆಯನ್ನು ಕೂಡ ಹಾಳು ಮಾಡಿ ನಲ್ಲಿಗಳನ್ನು ಮಾತ್ರ ಶೋಕೇಶ್ ಗೊಂಬೆಗಳಂತೆ ನಿಲ್ಲಿಸಿದ್ದಾರೆ. ನೀವು ಕೊಟ್ಟ ಆಶ್ವಾಸನೆ ಏನು ಗೊತ್ತಾ? ಹರ್ ಘರ್ ಜಲ್, ಅಂದ್ರೆ ಪ್ರತಿಯೊಬ್ಬರ ಮನೆಗೂ ನೀರು ಕೊಡ್ತೇವೆ ಅಂತ. ಆದ್ರೆ ನೀವು ಮಾಡಿದ್ದೇನು? ಹರ್ ಘರ್ ಧೋಕಾ, ಪ್ರತಿಯೊಂದು ಮನೆಗೂ ನಂಬಿಕೆ ದ್ರೋಹ ಎಸಗಿದ್ದೀರಿ. ಜನರ ಬಾಯಾರಿಕೆಯನ್ನೇ ಬಂಡವಾಳ ಮಾಡಿಕೊಂಡು ಕೋಟ್ಯಾಂತರ ರೂಪಾಯಿ ಲೂಟಿ ಹೊಡೆದು ಅರಮನೆ ಕಟ್ಟಿಕೊಳ್ಳುವ ನಿಮಗೆ ಬಡವರ ಕಣ್ಣೀರಿನ ಶಾಪ ತಟ್ಟದೇ ಇರುತ್ತಾ ನಿಮಗೆ? ಇವತ್ತು ನಮ್ಮ ಚಾನಲ್ನ ಮೂಲಕ ನಾವು ಬೀದರ್ ಜಿಲ್ಲಾಡಳಿತಕ್ಕೆ, ಗ್ರಾಮೀಣ ಕುಡಿಯುವ ನೀರು ಇಲಾಖೆ ಉನ್ನತ ಅಧಿಕಾರಿಗಳಿಗೆ ಮತ್ತು ಈ ಯೋಜನೆಯ ಉಸ್ತುವಾರಿ ಹೊತ್ತಿರುವ ಸಚಿವರಿಗೆ ನೇರ ಸವಾಲನ್ನು ಹಾಕ್ತಾ ಇದ್ದೇವೆ. ಕಾಗದದ ಮೇಲೆ ಸಹಿ ಹಾಕಿ 3.5 ಕೋಟಿಗೂ ಹೆಚ್ಚು ಹಣ ಪಡೆದಿರುವ ಗುತ್ತಿಗೆದಾರ, ಬಿಲ್ ಪಾಸ್ ಮಾಡಿದ ಇಂಜಿನಿಯರ್, ಜನವಾಡ ಗ್ರಾಮದ ಪ್ರತಿ ಮನೆಗೆ ನೀರು ತಲುಪುವವರೆಗೂ ನಾವು ಈ ಸುದ್ದಿಯನ್ನ ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ. ಇದು ಕೇವಲ ಕಾಗದದ ಬಿಲ್ಗಳ ಆಟವಲ್ಲ, ಇದು ಸಾವಿರಾರು ಜನರ ಬದುಕಿನ ಪ್ರಶ್ನೆ. ತಕ್ಷಣವೇ ಹಗರಣದ ವಿರುದ್ಧ ಉನ್ನತ ಮಟ್ಟದ ತನಿಖೆ ಆಗಬೇಕು. ತಪ್ಪಿಸಿದ ಅಧಿಕಾರಿಗಳನ್ನ ಅಮಾನತು ಮಾಡಬೇಕು ಮತ್ತು ಗುತ್ತಿಗೆದಾರರಿಂದ ಸಾರ್ವಜನಿಕರ ಹಣವನ್ನ ವಸೂಲಿ ಮಾಡಿ ಕಾಮಗಾರಿಯನ್ನ ತಕ್ಷಣವೇ ಪೂರ್ಣಗೊಳಿಸಬೇಕು. ಇಲ್ಲದಿದ್ರೆ ಜನವಾಡದ ಜನ ದಂಗೆ ಏಳುವ ದಿನ ದೂರವಿಲ್ಲ. ನಾವು ಜನಸಾಮಾನ್ಯರ ಪರವಾಗಿ, ಆ ಹೆಣ್ಣು ಮಕ್ಕಳ ಕಣ್ಣೀರಿನ ಪರವಾಗಿ ನಮ್ಮ ಹೋರಾಟವನ್ನ ಖಂಡಿತ ಮುಂದುವರಿಸ್ತೇವೆ. ನೋಡ್ತಾ ಇರಿ ಭ್ರಷ್ಟರ ನಿದ್ದೆಗೆಡಿಸುವಂತಹ ನಿಮ್ಮ ನೆಚ್ಚಿನ ವಾಹಿನಿ ಉತ್ತರ ಕರ್ನಾಟಕ ನ್ಯೂಸ್ ಅನ್ನ.